ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLCಯಲ್ಲಿ ವಾರ್ಷಿಕ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ ಎರಡನೇ ಸೆಟ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ಇವತ್ತು ನಾವು ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಸೆಟ್ಟಲ್ಲಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಸೊ ಇದಿತ್ತು ಕೀ ಆನ್ಸರ್ಸು, ಇದು ಕ್ವಶನ್ ಪೇಪರ್ ಇದೆ. ಈ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು 15 ಸೆಟ್ಗಳ ವಿಷಯಗಳ ಒಂದು ಸರಣಿಯನ್ನು ನಿಮ್ಮ ಎಕ್ಸಾಮ್ ಆಗುವವರೆಗೂ ಕೂಡ ಮಾಡ್ತಾರೆ. ಹಿಂದಿನ ವಿಡಿಯೋಗಳನ್ನು ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಒಂದೊಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹಾಕಿದ್ದೀವಿ. ನೋಡದೇ ಇದ್ದರೆ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಪ್ಲೇ ಲಿಸ್ಟನ್ನು ಒತ್ತಿದರೆ ತಾವೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ MCQಗಳಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ನೋಡೋಣ. ಬೂಡಾ ಶಬ್ದಕ ಅನ್ಯಲಿಂಗ ರೂಪೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಬೂಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇದರಲ್ಲಿ ಏಕವಚನ ಶಬ್ದ ಯಾವುದಂತ ಕೇಳಿದ್ರು, ಆಪ್ಷನ್ ಸಿ ಆಂಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕರ್ ಶಬ್ದಕ ಸಮನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಬಿ ಹಾತ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪರೋಪಕಾರ ಶಬ್ದ ಇಸ್ ಸಂಧಿ ಕಾ ಉದಾಹರಣೆ ಅಂತ ಕೇಳಿದ್ದಾರೆ. ಗುಣಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಜಲಧಾರ ಶಬ್ದ ಮೇ ಸಮಾಸ ಅಂತ ಕೇಳಿದ್ದಾರೆ. ಸೊ ಅದು ತತ್ಪುರುಷ ಸಮಾಸ ಅಂತಕ್ಕಂಥದ್ದು ಸರಿ ಉತ್ತರ. ಉಂಗ್ಲಿ ಪರ್ ನಚಾನ ಅಂತ ಇದೆ. ಎಸ್, ಉಂಗ್ಲಿ ಪರ್ ನಚಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಶ್ ಮೇ ರಖ್ನಾ ಅಂತಕ್ಕಂಥದ್ದು ಆಗ್ತದೆ ಕರೆಕ್ಟ್ ಆನ್ಸರ್. ವಶ್ ಮೇ ರಖ್ನಾ. ಏಳನೇ ಪ್ರಶ್ನೆ ಬಂತು, ಗರೀಬ್ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಎ ಅಮೀರ್ ಅಂತಕ್ಕಂಥದ್ದು. ರೋನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ, ರೋಲಾನಾ ಅಂತಕ್ಕಂಥದ್ದು ಆಗ್ತದೆ. ಸೊ ಇದಿತ್ತು ಕೀ ಆನ್ಸರ್ಸ್ಗಳನ್ನು. ಸೊ ನಾನು ನಿಮಗೆ ಆಲ್ರೆಡಿ ಅದನ್ನು ಹೇಳಿದ್ದೀನಿ, ನೀವು ಅದನ್ನು ನೋಡಲೂಬಹುದು. ಇನ್ನು ಅನುರೂಪತದಲ್ಲಿ ಹೋಗೋಣ. ರಾಜ್ ಕಿಶೋರ್ ಮಜ್ದೂರೋं का ನೇತಾ ಇದೆ. ಗರೀಬ್ ಎಸ್ ಪಸಂತ ಗರೀಬ್ ಶರಣಾರ್ಥಿ ಲಡ್ಕ ಅಂತ ಬರಿಬೋದು. ಪತಲಾ ಅವ್ರ ಲಂಬಾ ಸಾಂಪ್ ಹೇಳಿದರೆ ಮೋಟಾ ಅವ್ರ ಮಜಬೂತ್ ಹೇಳಿರ್ತಕ್ಕಂಥದ್ದು ಹಾತಿ. ರೋಬೋಟ್ ಪ್ರದೀಪ್ ಮುಖ್ಯೋಪಾಧ್ಯಾಯ. ಆಲೋಕ್ ಬರೆದ್ರೆ ಸಮಯ ಕಿ ಪಹಚಾನ್ ಸಿಯಾರಾಮ್ ಶರಣಗುಪ್ತ. ಕೃಷ್ಣ ಭೋಲಾಪನ್ ಇದೆ. ಯಶೋಧಾದಲ್ಲಿ ಏನು ಬರಿಬೋದು ಅಂತಂದರೆ ಎಸ್ ವಾತ್ಸಲ್ಯ ಅಂತಕ್ಕಂಥದ್ದನ್ನು ಬರಿಬೋದು. ನೋಡುವ ಉತ್ತರಗಳು ಏನಿದಾವಂಥದ್ದು. ಎಸ್ ಗರೀಬ್ ಶರಣಾರ್ಥಿ ಲಡ್ಕ ಬರಿಬೇಕಾಗಿತ್ತು. ಹಾತಿ, ಸಿಯಾರಾಮ್ ಶರಣಗುಪ್ತ, ವಾತ್ಸಲ್ಯ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಲೇಖಕ ಜಿ ಕ್ಯೂ ಲಲ್ಚಾ ಊಟ ಅಂತ ಇದೆ. ಸೊ ಉತ್ತರ ಗೊತ್ತಿದೆ. ಏಕ್ ದುಕಾನ್ ಮೇ रंगदार गुलाबी सेब सजे हुए देखकर लेखक का जी ललचा उठा. 13ನೇ ಪ್ರಶ್ನೆ ಇತ್ತು. ಇನ್ನು ನೆಕ್ಸ್ಟ್, ವರ್ಷೋ ಸೆ सक्सेना के परिवार में कौन काम कर रहा था ಅಂತ ಇದೆ. ತಮಗೆ ಗೊತ್ತಿದೆ ಸಾಧುರಾಮ್ ಅಂತಕ್ಕಂಥ ವ್ಯಕ್ತಿ ನೌಕರ್. ಪರಮಾಣು ಕಿಸೆ ದೇಖಕರ್ ಕಾಪ್ತೆ ಹೇ ಅಂತ 15ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ ಮಾನವಕ್ಕೆ ಕರೋಂಕೋ ದೇಖಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಇತ್ತು 16 ನಂಬರಲ್ಲಿ ಇರ್ತಕ್ಕಂಥದ್ದು. ಕವಿ के अनुसार मनुष्य को सुख कब नहीं मिलता ಅಂತ ಇದೆ. ಸಮಯ ಕೋ ವರ್ತ್ ಕರ್ನೆ ಸೆ, ಸಮಯ ಕೋ ನಷ್ಟ ಕರ್ನೆ ಸೆ ಅಂತ ಉತ್ತರ ಬರೀಬೇಕಿತ್ತು. ಇನ್ನು ಎರಡು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ ಇದೆ. ದುಕಾನ್ದಾರ್ನ ಲೇಖಕ ಸೆ ಕ್ಯಾ ಕಹಾ. ಎಸ್ ಇದಿತ್ತು. दुकानदार ने लेखक से कहा कि बाबूजी बड़े मज़ेदार सेब है, खास कश्मीर के, आप ले जाए, खाकर तबीयत खुश हो जाएगी ಅಂತ ಉತ್ತರ ಇತ್ತು. आशिमा अब्दुल कलाम जी को खाने में क्या क्या देती थी ಅಂತ ಇದೆ. ಎಸ್ 18ನೇ ಪ್ರಶ್ನೆ ಉತ್ತರ. ಸೊ ತಾವುಗಳು ಕೂಡ ತಮಗೆ ಉತ್ತರ ಗೊತ್ತಿದ್ದಾವೆ, ಆದರೂ ಕೂಡ ನಾನು ಒಂದ್ಸರಿ ಉತ್ತರಗಳನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. 19ನೇ ಪ್ರಶ್ನೆ, ಬಸಂತ್ ಕೆ पैर देकर डॉक्टर ने क्या कहा ಅಂತ ಇದೆ. ಸೊ ಉತ್ತರ ಇದೆ. एक पैर तो ठीक है, दूसरी पैर की हड्डी टूट गई है, स्क्रीनिंग करके देखना होगा. ಎಸ್ ತುರಂತ अस्पताल ಪਹੁಂಚಾನ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಏನು ಮಾಡ್ತಾನೆ ಹೇಳ್ತಾನೆ. ಬಸಂತನ ಕಾಲನ್ನು ನೋಡಿ. लालिम और किंचा लालीराम जंगल की ओर क्यों चल पड़े ಅಂತ ಇದೆ. वे जंगल में एक मकान बनाना चाहते थे, फिर वे मकान बनाने का तरीका नहीं समझते थे. मकान बनाने की तरीका के बारे में पूछताछ करने के लिए, पशुओं से पूछताछ करने के लिए जंगल की ओर चल पड़े ಅಂತ ಉತ್ತರ ಬರೀಬೇಕಿತ್ತು. ನೆಕ್ಸ್ಟ್, दिनकर जी के अनुसार मानव का सही परिचय क्या है ಅಂತ ಇದೆ. 21ನೇ ಪ್ರಶ್ನೆ ಉತ್ತರ. जो मानव दूसरे मानव से प्रेम का रिश्ता जोड़कर आपस की दूरी को मिटाता है, वही मानव कहलाने के लिए सच्चा अधिकार ही ಅಂತ ಬರೀಬೇಕಿತ್ತು. ಕೃಷ್ಣ अपनी माता यशोदा के प्रति क्यों नाराज है ಅಂತ ಇದೆ. ಸೊ 22nd ಕ್ವಶನ್ದಲ್ಲಿ ಇರ್ತಕ್ಕಂಥದ್ದು. ಎಸ್ ಕೃಷ್ಣ अपनी माता से नाराज है, ಈ ಪ್ರಶ್ನೆ ಉತ್ತರ ಇದೆ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, सौरमंडल का सबसे बड़ा ग्रह कौन सा है. शनि ग्रह का स्थान ಕೇಳಿದ್ದಾರೆ. बड़ा ग्रह बृहस्पति बರ್ತದೆ, शनि दूसरा बड़ा ग्रह बರ್ತದೆ. ಮುಂದಿನ ಪ್ರಶ್ನೆ, शनि का निर्माण किस प्रकार हुआ है ಅಂತ ಕೇಳಿದ್ರು. ಸೊ ಹೈಡ್ರೋಜನ್, ಹೀಲಿಯಂ, ಮಿಥೇನ್ ಮತ್ತು ಅಮೋನಿಯಂ ಗ್ಯಾಸ್ದಿಂದ ಏನಾಗದ ಶನಿ ಗ್ರಹದ ವಾಯುಮಂಡಲ ಆಗದ ಅಂತ ಬರೀಬೇಕಿತ್ತು. नेक्स्ट, हर स्थिति में सत्य बोलने का अभ्यास क्यों करना चाहिए ಅಂತ ಕೇಳಿದ್ದಾರೆ.
सत्य यस महान शक्तिशाली है और असत्य ಭಸ್ಮ ಹೋ ಜಾತಾ ಹೈ ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರ ಬರ್ತದೆ. ಲಾಸ್ಟ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಸಂಭಾಷಣೆ का विषय क्या था, सलमान ने क्या कहा ಅಂತ ಕೇಳಿದ್ದಾರೆ. ನಾಗರಿಕೋ ಕೆ ಮೂಲ ಕರ್ತವ್ಯ ಸಂಭಾಷಣೆ का ವಿಷಯ ಇತ್ತು. ಆಮೇಲೆ ಪ್ರಕೃತಿ ಬಗ್ಗೆ ಸಲ್ಮಾ ಏನು ಮಾಡಿದ್ರು ಹೇಳಿದ್ರು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇನ್ನು 3 ಅಂಕದ ಪ್ರಶ್ನೆಗಳನ್ನು ಫಸ್ಟಿಗೆ ನೋಡೋಣ. ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿ ಅಂತ ಹೇಳಿದ್ದಾರೆ 25ನೇ ಪ್ರಶ್ನೆ. ಸೊ 25th ಆನ್ಸರ್ಸ್ ಬಂತು. ಇದು ಸೇಬ್ ಪಹಲಾ ಸೇಬ್, दूसरा ಸೇಬ್, तीसरा ಸೇಬ್, चौथा ಸೇಬ್ ಅದು ಉತ್ತರ ಇತ್ತು. ನೆಕ್ಸ್ಟ್ ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯಿ ಅಂತ ಇದೆ. ಸೊ 26 ಆನ್ಸರ್. 27th ಕ್ವಶನ್ ವ್ಯಾಪಾರ और बैंकिंग में इंटरनेट से क्या मदद मिलती है ಅಂತ ಕೇಳಿದ್ದಾರೆ. ಸೊ ಇದು 27ನೇ ಉತ್ತರ ಇರ್ತಕ್ಕಂಥದ್ದು. 28ನೇ ಪ್ರಶ್ನೆ ಬಂತು ಪ್ರತಾಪ್ ರಾಜಕಿಶೋರ್ ಕೆ ಘರ್ ಕ್ಯೂ ಆಯಾ ಅಂತ ಇದೆ. ಸೊ 28 ಆನ್ಸರ್. ಬಿಚೇಂದ್ರಿಕಾ ಬಚ್ಪನ್ ಕೈಸೆ ಬೀತಾ ಅಂತ ಕೇಳಿದರು. ಸೊ ಇದು 29th ಆನ್ಸರ್ ಇತ್ತು. ಬಿಚೇಂದ್ರಿಕಾ ಬಚ್ಪನ್ ಕಿಸ್ ಪ್ರಕಾರ ಬೀತಾ ಅಂತಕ್ಕಂಥ ಪ್ರಶ್ನೆಗೆ. ನೆಕ್ಸ್ಟ್ ಮಾತೃಭೂಮಿ ಕಾ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅಂತ ಕೇಳಿದರೆ 30ನೇ ಪ್ರಶ್ನೆ. ಇದು 30ನೇ ಪ್ರಶ್ನೆ ಉತ್ತರ ಇದೆ. 31 ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇದು ಸಮಯ ಕಾ ಮಹತ್ವವನ್ನು ತಿಳಿಸ್ತಕ್ಕಂಥ ಕ್ವಶನ್ ಇತ್ತು. ಮುಂದೆ ದೋಹಾ ಇಲ್ಲಿ ಭಾವಾರ್ಥ ಕೊಟ್ಟಿದ್ದಾರೆ. ನನ್ನಿ ಚಿಂಟಿ ಜಬ ದಾನ ಲೇಕರ್ ಚಲ್ತಿ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಿಕ್ಕೆ ಹೋಗಬೇಡಿ, ಇದು ಬರೋದಿಲ್ಲ, ಅಲ್ಲಿ ದೋಹಾಗಳನ್ನೇ ಬರ್ತವೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇದರ ಅನುವಾದ ಕೇಳಿದ್ದಾರೆ, ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸಾಲಿತ್ತು. ಇದು 33ನೇ ಪ್ರಶ್ನೆ ಉತ್ತರ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕ್ರಾಂತಿಕಾರಿ ಖೋಜೆ ಮತ್ತು ಇಂಟರ್ನೆಟ್ನ ಹಾನಿಗಳನ್ನು ಕೇಳಿದ್ದಾರೆ. ಸೊ ಇದಿತ್ತು ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜೆ ಮತ್ತು ಇದು ಇಂಟರ್ನೆಟ್ನ ಹಾನಿಗಳನ್ನು ಸೂಚಿಸ್ತಕ್ಕಂಥ ಉತ್ತರ ಇತ್ತು. ಇನ್ನು ಹಾಡಿತ್ತು ಇಲ್ಲಿ ಜಡಚೇತನದಿಂದ ಮತ್ತು ದಯಾಧರ್ಮ ಅವೆರಡು ದೋಹಾಗಳನ್ನು ಕೇಳಿದ್ದಾರೆ. ಬಟ್ ಇವು ದೋಹಾಗಳು ಏನೂ ಬರೋದಿಲ್ಲ, ಸೊ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಗದ್ಯಾಂಶಗಳನ್ನು ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಿತ್ತು. 36ರಲ್ಲಿ ಸರ್ ಸಿ ವಿ ರಾಮನ್ ಬಗ್ಗೆ ಇತ್ತು. ಸೊ ಇದು ಇತ್ತು ಸರ್ ಸಿ ವಿ ರಾಮನ್ ಗದ್ಯಾಂಶದ ಪ್ರಶ್ನೆಗಳಿಗೆ ಇರತಕ್ಕಂಥ ಉತ್ತರ. ಇನ್ನು ನಿಬಂಧಗಳಲ್ಲಿ ಇಂಟರ್ನೆಟ್ ಇದೆ, ಖೇಲೋಂ ಕಾ ಮಹತ್ವ ಇದೆ, ಸಮಯ ಕಾ ಸದುಪಯೋಗ ಇದೆ. ಸೊ ಇದು ಇಂಟರ್ನೆಟ್ನ ಲಾಭ ಮತ್ತು ಹಾನಿ. ಸೊ ನೀವು ಕೂಡ ಪ್ರಿಪೇರ್ ಮಾಡಿರ್ಬೋದು, ಬಟ್ ಇಲ್ಲಿರ್ತಕ್ಕಂಥ ಅಂಶಗಳನ್ನ ಸಹಿತ ನೋಡ್ಕೊಡ್ರಿ. ನೆಕ್ಸ್ಟ್ ಇದು ಖೇಲೋಂ ಕಾ ಮಹತ್ವ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು, ಖೇಲೋಂ ಕಾ ಮಹತ್ವ. ಲಾಸ್ಟ್ ಇರ್ತಕ್ಕಂಥದ್ದು ಸಮಯ ಕಾ ಸದುಪಯೋಗ. ಎಸ್. ಇನ್ನು 2 ಪತ್ರಗಳು ಇದ್ದಾವೆ. ಸೊ ಒಂದನೇದು ಚುಟ್ಟಿ ಪತ್ರ ಇದೆ, ಎರಡನೇದು ಮಿತ್ರಕೋ ಪತ್ರ ಇದ್ದಾವೆ. ಅವುಗಳನ್ನು ನೋಡ್ಕೊಡ್ರಿ. ಇದಿತ್ತು ಚುಟ್ಟಿ ಪತ್ರ, ನೆಕ್ಸ್ಟ್ ಇದಿತ್ತು ಮಿತ್ರಕೋ ಪತ್ರ. ಸೊ ಇಷ್ಟು ಈ ದಿನದ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, ಹಿಂದಿನ 2ನೇ ಸೆಟ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ನೋಡಿದ್ದೀವಿ. ಇನ್ನೊಂದು ಸೆಟ್ನ ಕ್ವಶನ್ ಪೇಪರ್ನ ವಿಡಿಯೋದ